So last class we were discussing about that a kind of that abiotic factors. ಒಂದು ಬಯೋಟಿಕ್ ಫ್ಯಾಕ್ಟರ್ ಲಿವಿಂಗ್ ಆರ್ಗನ್ಸ್ ಸರ್ವೈವ್ ಆಗಬೇಕು ಅಂದ್ರೆ ಯಾವ ರೀತಿಯ abiotic ಫ್ಯಾಕ್ಟರ್ಸ್ ನ ಅವಶ್ಯಕತೆ ಇದೆ, ಆ ಒಂದು abiotic ಫ್ಯಾಕ್ಟರ್ಸ್ ನ ಡಿಪೆಂಡೆನ್ಸ್ ಮೇಲೆ ಅಥವಾ ಇನ್ಫ್ಲುಯೆನ್ಸ್ ಮೇಲೆ ಯಾವ ರೀತಿಯ ಬಯೋಟಿಕ್ ಅಥವಾ ಲಿವಿಂಗ್ ಆರ್ಗನ್ಸ್ ಸರ್ವೈವ್ ಆಗ್ತಿದೆ ಆ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸೊ ಈ ರೀತಿಯಾಗಿ ಡಿಪೆಂಡೆಂಟ್ ಆಗಿ ಬದುಕ್ತಿದ್ದಾವೆ ಅಂದ್ರೆ ಎವರ್ ಚೇಂಜಿಂಗ್ ಎನ್ವಿರಾನ್ಮೆಂಟ್ ಇದೆ ಅಂದ್ರೆ ಅಲ್ಲೂ ಕೂಡ ಅಷ್ಟೇ ಎವರ್ ಚೇಂಜಿಂಗ್ abiotic ಫ್ಯಾಕ್ಟರ್ಸ್ ಅಲ್ಲಿ ಚೇಂಜಿಂಗ್ ಆಗ್ತಾ ಹೋಗುತ್ತೆ. ಸೊ ಆ ರೀತಿಯಾದ ಚೇಂಜಸ್ ಇದ್ರೂ ಕೂಡ ಅಥವಾ abiotic ಫ್ಯಾಕ್ಟರ್ಸ್ ಗೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ಕೊಂಡು ಅಥವಾ ತನ್ನಲ್ಲಿ ತನ್ನನ್ನು ಮಾಡಿಫಿಕೇಶನ್ ಮಾಡ್ಕೊಂಡು ಆರ್ಗಾನಿಸಮ್ ಸರ್ವೈವ್ ಆಗ್ಲಿಕ್ಕೆ ಟ್ರೈ ಮಾಡ್ತಿದ್ದಾವೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನಾವು ತಿಳ್ಕೊಂಡಾಗ ಇಟ್ ಈಸ್ ನಥಿಂಗ್ ಬಟ್ ರೆಸ್ಪಾನ್ಸ್ ಟು ದಿ abiotic ಫ್ಯಾಕ್ಟರ್ಸ್. abiotic ಫ್ಯಾಕ್ಟರ್ಸ್ ಈ ರೀತಿಯಾಗಿ ಇನ್ಫ್ಲುಯೆನ್ಸ್ ಮಾಡುತ್ತೆ. ಅದೇ ರೀತಿಯಾಗಿ ಒಂದು ಆರ್ಗನಿಸಮ್ಸ್ ಅಥವಾ ಅನಿಮಲ್ಸ್ ಗಳು ಸರ್ವೈವ್ ಆಗಲಿಕ್ಕೆ ಯಾವ ರೀತಿಯಾದ ರೆಸ್ಪಾನ್ಸ್ ಅನ್ನ abiotic ಫ್ಯಾಕ್ಟರ್ಸ್ ಗೆ ತೋರಿಸುತ್ತೆ. abiotic ಫ್ಯಾಕ್ಟರ್ಸ್ ಹಿಂಗೆ ಒಂದೇ ತರ ಇರುತ್ತೆ ಅಂತ ಹೇಳಿಕ್ಕಾಗಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿನ ಅಲ್ಪ ಸ್ವಲ್ಪ ಒಂದು ಹೆಚ್ಚು ಕಮ್ಮಿನ ತೋರಿಸುತ್ತೆ. ಆ ಒಂದು ಅಲ್ಪ ಸ್ವಲ್ಪ ಹೆಚ್ಚು ಕಮ್ಮಿಗೆ ನಾವು ಅಡ್ಜಸ್ಟ್ ಆಗಿ ಅಡಾಪ್ಟ್ ಆಗಿ ಬದುಕ್ತಾ ಹೋಗ್ಬೇಕು. ಸೊ ಅದನ್ನ ನಾವು ರೆಸ್ಪಾನ್ಸ್ ಆಫ್ abiotic ಫ್ಯಾಕ್ಟರ್ಸ್ ಅಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಈ ರೀತಿಯ ರೆಸ್ಪಾನ್ಸ್ ನಲ್ಲಿ ನಾವು ಒನ್ ಬೈ ಒನ್ ನಾವು ತಿಳ್ಕೊಳ್ತಾ ಹೋದ್ರೆ ಆರ್ಗನಿಸಮ್ಸ್ ಡೆವಲಪ್ ದಿ ಕೈಂಡ್ ಆಫ್ process called as adaptation ಅಂತ ನಾವು ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಆರ್ಗಾನಿಸಮ್ಸ್ ಡೆವಲಪ್ adaptation. Okay, organisms develop adaptation for the a kind of condition. Okay, adaptation is ಒಂದು ರೀತಿಯಾದ ಒಂದು ಕಂಡೀಷನ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಈ ರೀತಿಯಾದ ಕಂಡೀಷನ್ ಅಡಾಪ್ಟೇಷನ್ ಅಂತ ಒಂದು ಕಂಡೀಷನ್ ಆರ್ಗಾನಿಸಮ್ಸ್ ಗಳು ಡೆವಲಪ್ ಮಾಡ್ಕೊಂಡು ಈ ಒಂದು abiotic ಫ್ಯಾಕ್ಟರ್ಸ್ ಗೆ ಅಡ್ಜಸ್ಟ್ ಆಗಿ ಅನುಗುಣವಾಗಿ ಬದುಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಅಂತ ನಾವು ಹೇಳ್ಬಹುದು. ಸೊ ಅದನ್ನೇ ನಾವು ರೆಸ್ಪಾನ್ಸ್ ಅಥವಾ ಮೆಥಡ್ ಬರುವಂತದ್ದು ಅಡಾಪ್ಟ್. ಆ ಒಂದು ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಗೆ ತನ್ನನ್ನು ತಾನು ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಯಾವ ರೀತಿ ಅದಕ್ಕೆ ಅದು ಅಡ್ಜಸ್ಟ್ ಅನ್ನ ಮಾಡ್ಕೊಳ್ತಾರೆ. ಅಡಾಪ್ಟೇಷನ್ ಹಿಂದಿ ತಿಳ್ಕೊಳ್ತೀವಿ. ಜಸ್ಟ್ ಯು ಹ್ಯಾವ್ ಟು ನೋ ಅಬೌಟ್ ದಟ್ ಬ್ರೀಫ್ಲಿ. ಸೊ ದಿ ಕೈಂಡ್ ಆಫ್ adaptation a kind of condition for their survival ಅಂತ ಹೇಳ್ಬೋದು. ಸೊ adaptation ಅಥವಾ condition is nothing but that changes ಅಂತ ಹೇಳ್ತೀವಿ. ಸೊ ಯಾವ ರೀತಿಯಾದ ಒಂದು ಚೇಂಜಸ್ ನ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ ರೆಸ್ಪಾನ್ಸಿವ್ ಆಗಿ. there is a changes in the phenotypic rather than that of the genotypic ಅಂತ ನಾವು ಹೇಳ್ತಾ ಹೋಗ್ತೀವಿ. Okay, so what about that the changes shows what kind of shows changes will be shown ಅಂತ ಹೇಳ್ತಾರೆ phenotypic changes na ತೋರಿಸ್ತಾ ಹೋಗುತ್ತೆ. ಸೊ phenotypic changes will be occur rather than that genotypic. Okay, so I will be explaining you what about this. ಸೊ ಯಾವ ರೀತಿಯ ಒಂದು ಅಡಾಪ್ಟೇಷನ್ ಚೇಂಜಸ್ ತೋರಿಸ್ತಾರೆ phenotypic changes ಮಾಡ್ಕೊಳ್ಳುತ್ತೆ ಜಿನೋಟಿಪಿಕ್ ನಂಬರ್. ಜಿನೋಟಿಪಿಕ್ ಅಂದ್ರೆ ಜೀನ್ ಲೆವೆಲ್ ಅಲ್ಲಿ ಚೇಂಜಸ್ ನ ಮಾಡ್ಕೊಳ್ಳೋದು. ಬಟ್ ಜೀನ್ ಲೆವೆಲ್ ಚೇಂಜಸ್ ಮಾಡ್ಕೊಂಡು ನಾನು ಹುಟ್ಟಾದ ನಂತರ ಜೀನ್ ಲೆವೆಲ್ ಚೇಂಜಸ್ ಮಾಡಕ್ಕಾಗಲ್ಲ. ಹುಟ್ಟಕ್ಕೆ ಮುಂಚೆ ಅದರ ಜೀನ್ ಲೆವೆಲ್ ಜೆನೆಟಿಕ್ ಲೆವೆಲ್ ಚೇಂಜಸ್ ಮಾಡ್ಬೋದು ಅಷ್ಟೇ. ಯಾಕೆಂದ್ರೆ ಈ ಒಂದು ಅಡಾಪ್ಟ್ ಆಗಲಿಕ್ಕೆ ಆ ಒಂದು ಚೇಂಜಸ್ ನ ಮಾಡ್ಕೊಳ್ತೀವಿ ನಾವು. ಬಟ್ ಹುಟ್ಟಾದ ನಂತರ ಒಂದು ಜಿನೋಟಿಪಿಕ್ ಮಾಡ್ಕೊಳ್ಳೋದಿಲ್ಲ. ಒಂದೊಂದು ಸಾರಿ ಕೂಡ ಅಷ್ಟೇ ಒಂದೊಂದು ಚೇಂಜ್ ಎನ್ವಿರಾನ್ಮೆಂಟಲ್ abiotic ಫ್ಯಾಕ್ಟರ್ಸ್ ಚೇಂಜಸ್ ಆದಾಗ ನಾನು ಜಿನೋಟಿಪಿಕಲ್ ಚೇಂಜಸ್ ಮಾಡ್ಕೊಳ್ಬಹುದು. ಫಿನೋಟಿಪಿಕಲ್ ಫಿಸಿಕಲ್ ಅಪಿಯರೆನ್ಸ್ ಅಥವಾ ಫಿಸಿಕಲ್ ಒಂದು ಚೇಂಜಸ್ ಎನ್ವಿರಾನ್ಮೆಂಟಲ್ ಚೇಂಜಸ್ ನ ನನಗೆ ನಾನು ರೆಗ್ಯುಲೇಷನ್ ಅಥವಾ ವಾಟ್ ಎವರ್ ದಟ್ ಅಡಾಪ್ಟೇಷನ್ ಅನ್ನ ಮಾಡ್ಕೊಳ್ತೀನಿ ಅಂತ ನಾವು ಚೇಂಜಸ್ ನ ಮಾಡ್ಕೊಳ್ತೀನಿ ಅಂತ ಹೇಳ್ಬೋದು. ಸೊ ದೀಸ್ ಕೈಂಡ್ ಆಫ್ ಚೇಂಜಸ್ ವಿಲ್ ಬಿ ಫಿನೋಟಿಪಿಕ್ ರಾದರ್ ದನ್ ದಿ ಜಿನೋಟಿಪಿಕ್. ಜಿನೋಟಿಪಿಕ್ ಆಗೋದಿಲ್ಲ, ಫಿನೋಟಿಪಿಕ್ ಚೇಂಜಸ್ ನ ಮಾಡ್ಕೊಳ್ಳುತ್ತೆ ಅಂತ ನಾವು ಹೇಳ್ಬಹುದು. ಸೊ ಇದರಲ್ಲಿ ನಾವು ಆ ರೀತಿಯ ಫಿನೋಟಿಪಿಕ್ ಫಿಸಿಕಲ್ ಚೇಂಜಸ್ ನ ಮಾಡ್ಕೊಂಡು ಆ ಒಂದು abiotic ಫ್ಯಾಕ್ಟರ್ಸ್ ಗೆ ನಮ್ಮ ಒಂದು ರೆಸ್ಪಾನ್ಸ್ ಅನ್ನು ತೋರಿಸ್ತೀವಿ ಅಂತ ಹೇಳ್ತಾರೆ. ಸೊ ಆ ರೀತಿಯ ರೆಸ್ಪಾನ್ಸಸ್ ನ ಬಗ್ಗೆ ತಿಳ್ಕೊಳ್ತಾರೆ. ಒನ್ ಬೈ ಒನ್ ಯಾವ ರೀತಿಯ ರೆಸ್ಪಾನ್ಸ್ ಅಂತ ನೋಡ್ತೀವಿ ಅಂದ್ರೆ ಫಸ್ಟ್ ರೆಸ್ಪಾನ್ಸ್ ಯಾವುದು ಅಂದ್ರೆ ರೆಗ್ಯುಲೇಟ್ ಅಂತ ಹೇಳಿ. ಓಕೆ, ಸೊ ರೆಗ್ಯುಲೇಟ್ ಅಂತಕ್ಕಂಥದ್ದು ಒಂದು ರೆಸ್ಪಾನ್ಸ್ ಅಂತ ಹೇಳ್ಬೋದು. ಈ ಒಂದು ರೆಗ್ಯುಲೇಟ್ ಅಂತಕ್ಕಂಥ ರೆಸ್ಪಾನ್ಸ್ ನ ಬಗ್ಗೆ ನಾವು ತಿಳ್ಕೊಳ್ತಾರೆ. ಇಲ್ಲಿ ಮತ್ತೊಂದು ಕಾನ್ಸೆಪ್ಟ್ ಬರುತ್ತೆ. ಇಟ್ ಈಸ್ ನಥಿಂಗ್ ಬಟ್ ದಟ್ ಹೋಮಿಯೋಸ್ಟಾಸಿಸ್ ಅಂತ ಹೇಳ್ತಾರೆ. ಓಕೆ, ಹೋಮಿಯೋಸ್ಟಾಸಿಸ್ ಅಂತ ಕರೀಬಹುದು. Okay, so what is meant by homeostasis ಅಂತ ಹೇಳ್ತಾರೆ ಒಂದು ಮಾರ್ಕ್ಸ್ ಡೆಫಿನಿಷನ್ ಕೇಳ್ತಾರೆ. ಡಿಫೈನ್ ಹೋಮಿಯೋಸ್ಟಾಸಿಸ್ ಅಂತ it is said to be that the some organisms not the all kind of organisms, you have to remember that some organisms able to change their some organisms able to change their
or change their or maintain, some organisms able to change or maintain body temperature, maintain body temperature and osmotic concentration, osmotic concentration constant, concentration constantly. Okay, so ಇದು ನಾವು ಡೆಫಿನೇಷನ್ ಅಂತ ಹೇಳ್ತಾ ಹೋಗೋದು. Some organisms able to change their or maintain body temperature or osmotic concentration constantly. So ಯಾವ ರೀತಿಯಾದ ಆರ್ಗಾನಿಸಮ್ಸ್ ತನ್ನ ಒಂದು ಬಾಡಿ ಟೆಂಪರೇಚರ್ ಅಥವಾ ಆಸ್ಮಾಟಿಕ್ ಕಾನ್ಸಂಟ್ರೇಷನ್ ಸೊ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದನ್ನ ನಾವು ವಾಟ್ ಎವರ್ ದಟ್ ಹೋಮಿಯೋಸ್ಟಾಸಿಸ್ ಅಂತ ಕರಿತಾ ಹೋಗ್ತೀವಿ. ಸೊ ಎಬೈಟಿಕ್ ಫ್ಯಾಕ್ಟರ್ಸ್ ಅಲ್ಲಿ ಎನ್ವಿರಾನ್ಮೆಂಟ್ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎನ್ವಿರಾನ್ಮೆಂಟ್ ಯಾವುದೇ ರೀತಿಯಾದ ಚೇಂಜಸ್ ಆದರೂ ಕೂಡ ಅಷ್ಟೇ ನನ್ನ ಬಾಡಿ ಟೆಂಪರೇಚರ್ ಮಾತ್ರ ನಾನು ಕಾನ್ಸ್ಟೆಂಟ್ ಆಗಿ ಅಥವಾ ಆಟ್ಮಾಸ್ಫಿಯರ್ ಕಾನ್ಸಂಟ್ರೇಷನ್ ಕಾನ್ಸ್ಟೆಂಟ್ ಆಗಿ ಯಾವುದೇ ರೀತಿಯ ಚೇಂಜಸ್ ಆಗದಲ್ಲೇ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ತಾ ಹೋಗ್ತೀನಿ. ಸೊ ಅದನ್ನ ನಾವು ಹೋಮಿಯೋಸ್ಟಾಸಿಸ್ ಅಂತೀವಿ. ಇದನ್ನ ಒಂದು ರೆಗ್ಯುಲೇಷನ್ ಅಂತ ಹೇಳ್ತಾ ಹೋಗೋದು. ಇಟ್ ಮೀನ್ಸ್ ದಟ್ ರೆಗ್ಯುಲೇಷನ್ ಮಾಡ್ಕೊಂಡು ಡಿಫ್ರೆಂಟ್ ವೇ ರೆಗ್ಯುಲೇಷನ್ ಮಾಡ್ಕೊಳ್ತೀವಿ, ತಿಳ್ಕೊಳ್ತೀವಿ ಅದನ್ನು. ಇಟ್ ಮೀನ್ಸ್ ದಟ್ ಹೊರಗಡೆ ಏನೇ ಚೇಂಜಸ್ ಆದ್ರೂ ಕೂಡ ಅಷ್ಟೇ ಟೆಂಪರೇಚರ್ ಇರ್ಬೋದು, ವಾಟ್ ಎವರ್ ಏನೊಂದು ಕ್ಲೈಮೇಟಿಕ್ ಕಂಡೀಷನ್ ಇರ್ಬೋದು, ನನ್ನ ಬಾಡಿ ಟೆಂಪರೇಚರ್ ಮಾತ್ರ ನಾನು ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ತಾ ಹೋಗ್ತೀನಿ. ಆಗ ನನ್ನ ಒಂದು ಬಾಡಿ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿದೆ ಅಂತ ಹೇಳ್ತಾರೆ. ಸೊ ಒಳಗೆ ಆಗ್ತಕ್ಕಂಥ ನನ್ನ ಬಾಡಿ ಒಳಗಡೆ ಮತ್ತು ಹೊರಗಡೆ ಆಗ್ತಕ್ಕಂಥ ಎಲ್ಲಾ ರೀತಿಯ ಮೆಟಬಾಲಿಕ್ ಆಕ್ಟಿವಿಟೀಸ್ ಕೂಡ ಅಷ್ಟೇ ಅದ್ರ ಪಾಡಿಗೆ ನಾನು ಆಗ್ತಾ ಹೋಗುತ್ತೆ ಚೇಂಜಸ್. ಆ ಹೊರಗಡೆ ಚೇಂಜಸ್ ಆದ್ರೂ ಕೂಡ ಅಷ್ಟೇ ನನ್ನ ಒಂದು ಬಾಡಿ ಟೆಂಪರೇಚರ್ ಅಥವಾ ಆಸ್ಮಾಟಿಕ್ ಕಾನ್ಸಂಟ್ರೇಷನ್ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡೋದನ್ನ ನಾವು ಹೋಮಿಯೋಸ್ಟಾಸಿಸ್ ಅಂತ ಹೇಳ್ತೀವಿ. ಇಲ್ಲೂ ಕೂಡ ಅಷ್ಟೇ ಒಂದು ರೆಸ್ಪಾನ್ಸ್, ಒಂದು ರೆಗ್ಯುಲೇಟ್ ಅಂತ ಹೇಳ್ತೀವಿ. ನಮಗೆ ಬೇಕಾದ ನನ್ನ ಒಂದು ಬಾಡಿ ಟೆಂಪರೇಚರ್ನ ರೆಗ್ಯುಲೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಹೋಗೋದು. ಸೊ ಈ ರೀತಿಯಾದ ರೆಗ್ಯುಲೇಷನ್ ಅಥವಾ ಹೋಮಿಯೋಸ್ಟಾಸಿಸ್ ಅಲ್ಲಿ ಎಲ್ಲಾ ರೀತಿಯಾದ ಆರ್ಗನಿಸಮ್ಸ್ ಇನ್ವಾಲ್ವ್ ಆಗೋದಿಲ್ಲ. ಎಕ್ಸಾಂಪಲ್ ನಾವು ಬರ್ತಾರೆ ಸೊ ಆಲ್ ಕೈಂಡ್ ಆಫ್ ದಿ ಬರ್ಡ್ಸ್ ಅಂಡ್ ಮ್ಯಾಮಲ್ಸ್. ಸೊ ಮ್ಯಾಮಲ್ಸ್ ಗಳು ಮತ್ತೆ ಬರ್ಡ್ಸ್ ಗಳು ಇವೆರಡು ರೀತಿಯಾದ ಅನಿಮಲ್ ಕ್ಯಾಟಗರಿ ವಾಟ್ ಎವರ್ ದಟ್ ಹೋಮಿಯೋಸ್ಟಾಸಿಸ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ ಅಂತ ಹೇಳ್ಬಹುದು ಲೈಫ್ ಲಾಂಗ್. ಅದ್ರ ಜೊತೆಗೆ ಕೆಲವೊಂದು ಇನ್ವರ್ಟಿಬ್ರೇಟ್ಸ್ ಅಂತ ಹೇಳ್ತಾ ಹೋಗ್ಬೋದು. ಓಕೆ, ಸೊ ಇನ್ಕ್ಲೂಡಿಂಗ್ ದಟ್ ಲೋಯರ್ ವರ್ಟಿಬ್ರೇಟ್ಸ್, ಕೆಲವೊಂದು ಸೆಲೆಕ್ಟೆಡ್ ಅಷ್ಟೇನೆ, ಕೆಲವೊಂದು ಲೋಯರ್ ವರ್ಟಿಬ್ರೇಟ್ಸ್ ಅಂತ ಹೇಳ್ತಾ ಹೋಗೋದು. ಬಟ್ ಇದರಲ್ಲಿ ಇನ್ವರ್ಟಿಬ್ರೇಟ್ಸ್ ಅಲ್ಲಿ ಈ ಒಂದು ಹೋಮಿಯೋಸ್ಟಾಸಿಸ್ ಅಲ್ಲಿ ನಾವು ಮೇಂಟೈನ್ ಮಾಡೋದಿಲ್ಲ. ದೇರ್ ಇಸ್ ಎ ಆಬ್ಸೆನ್ಸ್ ಆಫ್ ಇನ್ವರ್ಟಿಬ್ರೇಟ್ಸ್. ಇನ್ವರ್ಟಿಬ್ರೇಟ್ಸ್ ನಲ್ಲಿ ಈ ರೀತಿಯಾದ ಮೆಕ್ಯಾನಿಸಮ್ ಇರಲ್ಲ, ಹೋಮಿಯೋಸ್ಟಾಸಿಸ್ ಮೆಕ್ಯಾನಿಸಮ್ ನಾವು ಇರಲ್ಲ ಅಂತ ಹೇಳ್ತಾ ಇದ್ವಿ. ಬರ್ಡ್ಸ್ ಅನ್ನಿಸೋದ್ರೆ ಕೆಲವೊಂದು ಸೆಲೆಕ್ಟೆಡ್ ಲೋಯರ್ ವರ್ಟಿಬ್ರೇಟ್ಸ್ ಮಾತ್ರ ಈ ಒಂದು ಹೋಮಿಯೋಸ್ಟಾಸಿಸ್ ಅಂತಕ್ಕಂಥದ್ದು ರೆಗ್ಯುಲೇಟ್ ಅಂತಕ್ಕಂಥ ರೆಸ್ಪಾನ್ಸ್ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ನಿಟ್ಟಿನಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ಸೊ ನಮ್ಮ ಒಂದು ಎವಲ್ಯೂಷನರಿ ಬಯಾಲಜಿಸ್ಟ್ ಗಳು ಏನ್ ಹೇಳ್ತಾರೆ ಅಂದ್ರೆ, ಎವಲ್ಯೂಷನರಿ ಬಯಾಲಜಿಸ್ಟ್ ಅಂತ ಏನ್ ಕರಿತೀವಿ. ಓಕೆ, ಎವಲ್ಯೂಷನ್ ಯಾವ ರೀತಿಯಾಗಿ ಮನುಷ್ಯ ಆವಾಸವನ್ನು ಪಡ್ಕೊಂಡ ಅಂತ ಹೇಳ್ತಕ್ಕಂಥ ಏನ್ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಒಂದು ಬ್ರಾಂಚ್ ಇದೆ ಎವಲ್ಯೂಷನ್ ಅಂತಕ್ಕಂಥ. ಈ ಒಂದು ಎವಲ್ಯೂಷನರಿ ಬಯಾಲಜಿಸ್ಟ್ ಗಳ ಪ್ರಕಾರ ಸೊ ಈ ರೀತಿಯಾದ ಒಂದು ಹೋಮಿಯೋಸ್ಟಾಸಿಸ್ ಅಂತಕ್ಕಂಥ ಒಂದು ಕಂಡೀಷನ್ ನಮ್ಮಲ್ಲಿ ಇರೋದ್ರಿಂದ ವಿ ಆರ್ ದಿ ಸಕ್ಸಸ್ಫುಲ್ ಅಥವಾ ಸಕ್ಸಸ್ ಆಫ್ ಮೆಮೇಲಿಯನ್ ಎಕ್ಸಿಸ್ಟೆನ್ಸ್ ಅಂತ ಹೇಳಿ. ಓಕೆ, ಸೊ ಮ್ಯಾಮಲ್ಸ್ ಈ ಒಂದು ಭೂಮಿ ಮೇಲೆ ಸಕ್ಸಸ್ ಆಗಿ ಸರ್ವೈವ್ ಆಗ್ಲಿಕ್ಕೆ ಅಥವಾ ಲಾರ್ಜ್ ಲೆವೆಲ್ ಅಲ್ಲಿ ಇರೋದಕ್ಕೆ, ಓಕೆ, ಸೊ ವಿಚ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಇನ್ ಲಾರ್ಜರ್ ಲೆವೆಲ್. ಓಕೆ, ಸೊ ಲಾರ್ಜರ್ ಲೆವೆಲ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರೋದಕ್ಕೆ ಸೊ ಅಥವಾ ನಾವು ಸಕ್ಸಸ್ಫುಲ್ ಆಗಿ ಮ್ಯಾಮಲ್ಸ್ ಈ ಒಂದು ಭೂಮಿ ಮೇಲೆ ಸರ್ವೈವ್ ಆಗಕ್ಕೆ ಕಾರಣ ಈ ಒಂದು ಹೋಮಿಯೋಸ್ಟಾಸಿಸ್ ಅಂತ ಹೇಳ್ತಾ ಹೋಗ್ತಾರೆ ಕೆಲವರು ಎವಲ್ಯೂಷನರಿ ಬಯಾಲಜಿಸ್ಟ್ಗಳು. ಸೊ ಈ ರೀತಿಯಾದ ರೆಗ್ಯುಲೇಟರಿ ಕಂಡೀಷನ್ ನಮ್ಮ ಒಂದು ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಹೆಚ್ಚಿನ ಪ್ರಮಾಣವಾಗಿ ಅಂತ ಹೇಳ್ತಾರೆ. ಇಟ್ ಮೀನ್ಸ್ ದಟ್ ಮೇಂಟೈನಿಂಗ್ ದಿ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್, ಒಂದು ಕಾನ್ಸ್ಟೆಂಟ್ 37 ಡಿಗ್ರಿ ಸೆಲ್ಸಿಯಸ್ ನಾವೇನು ಹೇಳ್ಕೊಂತೀವಿ. ಓಕೆ, ಆ ಒಂದು ಯಾವುದೇ ಹೊರಗಡೆ ಯಾವ ರೀತಿಯ ಚೇಂಜಸ್ ಆದ್ರೂ ಕೂಡ ಅಷ್ಟೇ ನಮ್ಮ ಒಂದು ಬಾಡಿ ಟೆಂಪರೇಚರ್ ಮಾತ್ರ 37 ಡಿಗ್ರಿ ಸೆಲ್ಸಿಯಸ್ ಮೇಂಟೈನ್ ಆಗುತ್ತೆ. ಮೇಂಟೈನ್ ಯಾವ ರೀತಿ ಮಾಡ್ತೀವಿ ಅಂತ ಆಲ್ರೆಡಿ ನಾವು ತಿಳ್ಕೊಂಡಿದ್ವಿ. ಬ್ರೀತಿಂಗ್ ಇರ್ಬೋದು ಅಥವಾ ವಾಟ್ ಎವರ್ ರೆಗ್ಯುಲೇಷನ್ ಅಂತಕ್ಕಂಥ ಒಂದು ಪ್ರೊಸೀಜರ್ ಕಾನ್ಸೆಪ್ಟ್ಸ್ ಅಲ್ಲಿ ಏನಿದೆ. ಸೊ ಯಾವ ರೀತಿ ನಾವು ಆಸ್ಮಾಟಿಕ್ ಕಾನ್ಸಂಟ್ರೇಷನ್ ಅಥವಾ ವಾಟ್ ಎವರ್ ಟೆಂಪರೇಚರ್ ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅಂತ ಆಲ್ರೆಡಿ ತಿಳ್ಕೊಂಡಿದ್ವಿ. ಇನ್ನು ಬ್ರೀಫ್ ಆಗಿರ್ಬೇಕು ನಾವು ಇಟ್ ವಿಲ್ ಬಿ ಮೇಂಟೈನ್ ಅಂತ ಹೇಳ್ತಾರೆ. ಸೊ ನಾನು ಹೇಳ್ತಾ ಜಸ್ಟ್ ಎಕ್ಸಾಂಪಲ್ ಅಷ್ಟೇ, ನಮ್ಮ ಒಂದು ಹ್ಯೂಮನ್ ಬಾಡಿ ಟೆಂಪರೇಚರ್ 37 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ. 37 ಡಿಗ್ರಿ ಸೆಲ್ಸಿಯಸ್ ಇದೆ ಅಂದ್ರೆ ಸೊ ವಾಟ್ ಎವರ್ ದಟ್ ಡ್ಯೂರಿಂಗ್ ದಿ ಸಮ್ಮರ್ ಟೈಮ್ ಅಲ್ಲಿ ವಿ ಸ್ಟಾರ್ಟ್ ಟು ಸ್ವೆಟ್. ಓಕೆ, will be sweat frequently.
ಓಕೆ ಫ್ರೀಕ್ವೆಂಟ್ ಆಗಿ ಸ್ವೆಟ್ ಆಗ್ತಾ ಹೋಗ್ತೀವಿ. ಸೊ ಏನಕ್ಕೆ ಅಂದ್ರೆ ಒಳಗಡೆ ಟೆಂಪರೇಚರ್ ಜಾಸ್ತಿ ಇದ್ದಾಗ ಆ ಒಂದು ಮೇಂಟೈನ್ ಮಾಡಲಿಕ್ಕೆ ಸ್ವೆಟ್ ಆದಾಗ ನನ್ನ ಬಾಡಿ ತಕ್ಕಂತ ವಾಟರ್ ಲೆವೆಲ್ ಅಥವಾ ವಾಟರ್ ಡ್ರಾಪ್ಲೆಟ್ಸ್ ಅಥವಾ ಇನ್ಕ್ಲೂಡಿಂಗ್ ಆಯಿಲ್ ಡ್ರಾಪ್ಲೆಟ್ಸ್ ಇಂದ ನನ್ನ ಒಂದು ಚರ್ಮದ ಮೇಲೆ ಕವರ್ ಆಗುತ್ತೆ. ಸೊ ಕವರ್ ಆದಾಗ ಆ ಒಂದು ಯಾವುದೇ ರೀತಿ ಎನ್ವೈರನ್ಮೆಂಟ್ ಚೇಂಜಸ್ ಆದರೂ ಕೂಡ ಅಷ್ಟೇ ನನ್ನ ಒಂದು ಬಾಡಿಗೆ ಆ ಒಂದು ಹೀಟ್ ಅನ್ನೋದು ಎಂಟ್ರನ್ನ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಔಟರ್ ಎನ್ವೈರನ್ಮೆಂಟ್ ಹೀಟ್ ನನ್ನ ಬಾಡಿಗೆ ಎಂಟ್ರಿ ಪಡ್ಕೊಳ್ಳೋದು ಯಾಕಂದ್ರೆ ನನ್ನ ಒಂದು ಬಾಡಿನ ವೆಟ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಮೇಂಟೈನ್ ಮಾಡ್ಬೇಕು. ಸಮ್ಮರ್ ಆದ್ರೆ ವಿ ಸ್ಟಾರ್ಟ್ ವೆಟ್ ಅಂತ ಇರ್ಬೋದು. ಇನ್ ದ ಕೈಂಡ್ ಆಫ್ ವಿಂಟರ್ ಇರ್ಬೋದು ಅಥವಾ ರೈನಿ ಸೀಸನ್ ಇರ್ಬೋದು ಅಥವಾ ವಿಂಟರ್ ಕ್ಲೈಮೇಟ್ ಕಂಡೀಷನ್ ಏನ್ ಮಾಡ್ತೀವಿ ಅಂದ್ರೆ ವಿ ಸ್ಟಾರ್ಟ್ ಟು ಶಿವಿರ್. ಓಕೆ ಶಿವಿಯರ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ನಡುಗೋದು ಅಂತ ಹೇಳಿ. ಸೊ ಈ ರೀತಿಯಾಗಿ ಒಂದು ನಡುಗದಾಗ ಸೊ ಫ್ರೀಕ್ವೆಂಟ್ ಆಗಿ ಹೀಟ್ ಅನ್ನೋದು ನಮ್ಮ ಬಾಡಿನಲ್ಲಿ ಪ್ರೊಡ್ಯೂಸ್ ಆಗ್ತಾ ಓಕೆ. ಸೊ ನಾವು ನಡುಗ್ದಾಗ ವಾಟರ್ ಮಲಸ್ ಎಲ್ಲ ಕಾಂಟ್ಯಾಕ್ಟ್ ಮತ್ತೆ ರಿಯಾಕ್ಷನ್ಸ್ ಆದಾಗ ಶಿವಿಯರ್ ಮಾಡಿದಾಗ ಸೊ ವಾಟರ್ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಒಂದು ಹೀಟ್ ಪ್ರೊಡ್ಯೂಸ್ ಆಗಿ ನನ್ನ ಒಂದು ಬಾಡಿ ಟೆಂಪರೇಚರ್ ನ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡುತ್ತೆ ಅಂತ ಹೇಳ್ಬೋದು. ಈ ರೀತಿಯಾದ ಒಂದು ರೆಗ್ಯುಲೇಷನ್ ಪ್ರೋಸೆಸ್ ಅಥವಾ ಹೋಮಿಯೋಸ್ಟಾಸಿಸ್ ಅಂತಕ್ಕಂಥ ಒಂದು ಪ್ರೋಸೆಸ್ ಕಂಡೀಷನ್ ನಮ್ಮೊಂದು ಬಾಡಿನಲ್ಲಿ ಆಗೋದ್ರಿಂದ ವಿ ಕ್ಯಾನ್ ಈಸಿಲಿ ಸರ್ವೈವ್ ಅಂತ ನಾವು ಹೇಳ್ತಾ ಹೋಗ್ಬೋದು. ದಿಸ್ ಅಬೌಟ್ ದಟ್ ರೆಗ್ಯುಲೇಟ್ ಅಂತ ನಾವು ಹೇಳ್ತೀವಿ. ಸೊ ಇದು ಒಂದು ರೆಗ್ಯುಲೇಟ್ ಅನ್ನೋದು ಫಸ್ಟ್ ಒಂದು ರೆಸ್ಪಾನ್ಸ್ ಆಯ್ತು ಅಂತ ಹೇಳ್ತಾ ಹೌದು. ಸೊ ಆ ಒಂದು ನಿಟ್ಟಿನಲ್ಲಿ ಹೇಳ್ತಾರೆ. ಸೊ ನಾವು ಹೇಳಿದ ಹೋಮಿಯೋಸ್ಟಾಸಿಸ್ ಅಂತ ಹೇಳ್ತಾ ಇರೋದ್ವಲ್ಲ. ಸೊ ಆ ರೀತಿಯ ಮೆಕ್ಯಾನಿಸಮ್ ಅನ್ನೋದು ಪ್ಲಾಂಟ್ಸ್ ಅಲ್ಲಿ ಇರೋದಿಲ್ಲ. ಓಕೆ ಇಟ್ ಮೀನ್ಸ್ ದಟ್ ಪ್ಲಾಂಟ್ಸ್ ಆರ್ ಅನೇಬಲ್ ಟು ರೆಗ್ಯುಲೇಟ್ ದೇರ್ ವಾಟ್ ಎವರ್ ದಟ್ ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಂತ ಹೇಳ್ಬೋದು. ಸೊ ಇಂಟರ್ನಲ್ ಎನ್ವಿರಾನ್ಮೆಂಟ್ ರೆಗ್ಯುಲೇಟ್ ಮಾಡೋ ಒಂದು ಕೆಪಾಸಿಟಿ ಅದಕ್ಕೆ ಆಗೋದಿಲ್ಲ. ದ ಪ್ಲಾಂಟ್ಸ್ ಆರ್ what are the such a mechanism are absent in the plants ಅಂತ ನಾವು ಹೇಳ್ತಾ ಹೋಗೋದು. ಸೊ ನೆಕ್ಸ್ಟ್ ಇನ್ನೊಂದು ವಾಟ್ ಆರ್ ನಾವು ಅವಾಗಲೇ ಹೇಳಿದ್ವಿ ವರ್ಟಿಬ್ರೇಟ್ಸ್ ಅಥವಾ ಸೊ ವಾಟ್ ಆರ್ ದ ವರ್ಟಿಬ್ರೇಟ್ಸ್ ಕೆಲವೊಂದು ಲೋಯರ್ ವರ್ಟಿಬ್ರೇಟ್ಸ್ ಅದ್ರ ಜೊತೆಗೆ ಬರ್ಡ್ಸ್ ಮತ್ತೆ ಮ್ಯಾಮಲ್ಸ್ ಅಂತ ಹೇಳಿದ್ವಿ. ಸೊ ಅದೆಲ್ಲ ರೆಗ್ಯುಲೇಟ್ ಮಾಡ್ಕೊಳ್ಳುತ್ತೆ. ಬಟ್ ರೆಗ್ಯುಲೇಟ್ ಮಾಡಕ್ ಆಗದೇ ಇರ್ತಕ್ಕಂಥ ಕೆಲವೊಂದು ಅನಿಮಲ್ಸ್ ಇದಾವೆ. ಓಕೆ ಸೊ ಅದು ಯಾವ ರೀತಿಯಾಗಿ ಸರ್ವೈವ್ ಆಗುತ್ತೆ, ಅದು ಯಾವ ರೀತಿಯಾಗಿ ಒಂದು ಏಬೈಟಿಕ್ ಫ್ಯಾಕ್ಟರ್ಸ್ ಗೆ ರೆಸ್ಪಾನ್ಸ್ ಅನ್ನ ತೋರಿಸುತ್ತೆ ಅಂತ ಹೇಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ಬಂದಂತ ಮತ್ತೊಂದು ರೆಸ್ಪಾನ್ಸ್ ಏನಂದ್ರೆ ಕನ್ಫರ್ಮ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಕನ್ಫರ್ಮ್ ಅಲ್ಲ ಕನ್ಫರ್ಮ್. ಓಕೆ CONFORM ಅಂತ ಹೇಳ್ಬೋದು. ಕನ್ಫರ್ಮ್ ಅಂತಕ್ಕಂಥ ಒಂದು ಏನೊಂದು ರೆಸ್ಪಾನ್ಸ್ ಏಬೈಟಿಕ್ ಫ್ಯಾಕ್ಟರ್ಸ್ ಬಂತು ಅಂತ ಹೇಳ್ತಾರೆ. ರೆಸ್ಪಾನ್ಸ್ ಅಂತ ಹೇಳ್ಬೋದು. ಈ ಒಂದು ರೆಸ್ಪಾನ್ಸ್ ಬಗ್ಗೆ ಹೇಳ್ತಾರೆ ಯಾವ ರೀತಿಯಾದ ಒಂದು ಅನಿಮಲ್ಸ್ ಈ ಒಂದು ರೆಸ್ಪಾನ್ಸ್ ಅನ್ನೋದು ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳಿದ್ರೆ ಸೊ ವಿ ಕ್ಯಾನ್ ಸ್ಟಡಿ ದಟ್ ಮೆಜಾರಿಟಿ ಆಫ್ ದಿ ಆರ್ಗಾನಿಸಮ್ಸ್. ಓಕೆ ಸೊ ಮೆಜಾರಿಟಿ ಆಫ್ organisms are unable to enable the maintenance of constant body temperature ಅಂತ ನಾವು ಹೇಳ್ತಾ ಹೋಗೋದು. ಓಕೆನಾ unable to maintain a constant body ಟೆಂಪರೇಚರ್. ಕೆಲವೊಂದು ಮೆಜಾರಿಟಿ ಅಂತಾನೆ ಹೇಳ್ಬೋದು. ಸೊ ಮೆಜಾರಿಟಿ ಆಫ್ ಅನಿಮಲ್ಸ್ ಗಳು ಏನಾಗುತ್ತೆ ಅಂದ್ರೆ ಅವರ ಒಂದು ಬಾಡಿ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ ಮೇಂಟೈನ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಅವ್ರು ಬಿಡ್ಬೇಕು ಅಂತ ಹೇಳಿದ್ರೆ ದೇ changes to the surrounding temperature. ಸೊ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡಕ್ಕಾಗಿಲ್ಲ ಅಂದ್ರೆ ಸರೌಂಡಿಂಗ್ ಟೆಂಪರೇಚರ್ ಯಾರು ತಕ್ಕನಾಗಿ ಅದನ್ನ ಚೇಂಜಸ್ ನ ಮಾಡ್ಕೊಳ್ತಾ ಹೋಗುತ್ತೆ. ಸೊ ಈ ರೀತಿಯಾದ ಒಂದು ಕ್ಯಾಟಗರಿ ಆಫ್ ಆರ್ಗನಿಸಮ್ಸ್ ನಾವು ಏನ್ ಕರಿತೀವಿ ಅಂದ್ರೆ ಎಕ್ಟೋಥರ್ಮ್ಸ್ ಅಂತ ಕರಿತೀವಿ. ಓಕೆ ಸೊ ದೀಸ್ ಆರ್ ಸೆಡ್ ಟು ಬಿ ಎಕ್ಟೋಥರ್ಮ್ಸ್ ಅಂತ ಹೇಳ್ಬೋದು. ಓಕೆ ಸೊ ಕೆಲವೊಂದು ಅನಿಮಲ್ಸ್ ಗಳು ಏನಿರುತ್ತೆ ಅಂದ್ರೆ ತನ್ನ ಒಂದು ಬಾಡಿ ಟೆಂಪರೇಚರ್ ನ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡುವಂತ ಒಂದು ಕೆಪಾಸಿಟಿ ಅದಕ್ಕೆ ಇರೋದಿಲ್ಲ. ಕೆಪಾಸಿಟಿ ಇಲ್ದಾಗ ಏನ್ ಮಾಡುತ್ತೆ ಅಂದ್ರೆ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಯಾವ ರೀತಿ ಅಥವಾ ಆರೋ ಒಂದು ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಗೆ ಅದು ತನ್ನ ಚೇಂಜಸ್ ನ ಮಾಡ್ಕೊಳ್ತಾ ಇದೆ. ಅದು ಕೂಡ ಅಷ್ಟೇ ರೆಸ್ಪಾನ್ಸ್ ಏಬೈಟಿಕ್ ಫ್ಯಾಕ್ಟರ್ಸ್ ಗೆ ರೆಸ್ಪಾನ್ಸ್. ಸೊ ರೆಗ್ಯುಲೇಟರ್ ಆದ್ರೆ ವಾಟರ್ ಹೋಮಿಯೋಸ್ಟಾಸಿಸ್ ಅಲ್ಲಿ ಹೊರಗಡೆ ಏನೇ ಎನ್ವಿರಾನ್ಮೆಂಟ್ ಚೇಂಜಸ್ ಕೂಡ ಅಷ್ಟೇ ನನ್ನ ಒಂದು ಬಾಡಿ ಟೆಂಪರೇಚರ್ ನ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ಕೊಳ್ತೀನಿ. ಬಟ್ ಈ ರೀತಿಯಾದ ಆರ್ಗನಿಸಮ್ಸ್ ಗಳು ಬದುಕಬೇಕು ಅಂದ್ರೆ ಯಾವುದೇ ರೀತಿಯಾದ ಒಂದು ಎನ್ವಿರಾನ್ಮೆಂಟಲ್ ಚೇಂಜಸ್ ಆದ್ರೂ ಕೂಡ ಅಷ್ಟೇ ಆ ಒಂದು ಸುತ್ತಮುತ್ತ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಗೆ ತಕ್ಕನಾಗಿ ತನ್ನ ಒಂದು ಬಾಡಿ ಟೆಂಪರೇಚರ್ ನ ಚೇಂಜ್ ಅನ್ನ ಮಾಡ್ಕೊಳ್ಳೋದು. ಸೊ ಆ ರೀತಿಯಾದ ಅನಿಮಲ್ಸ್ ನಾವು ಎಕ್ಟೋಥರ್ಮ್ಸ್ ಅಂತ ಅನಿಮಲ್ಸ್ ಕರಿತೀವಿ. ಸೊ ಇದನ್ನ ನಾವು ಕನ್ಫರ್ಮ್ ಅಂತ ಕರಿತಾ ಹೋಗ್ತೀವಿ. ಸೊ ಕನ್ಫರ್ಮ್ ಗೆ ಎಕ್ಸಾಂಪಲ್ ನಾವು ಹೇಳ್ತಾ ಹೋದ್ರೆ whatever that we can say that the plants and animals are simply conform to the external condition because of the
ಥರ್ಮೋ ರೆಗ್ಯುಲೇಷನ್ ಅನ್ನೋದು. ಓಕೆನಾ? ಸೊ ಈ ಏನಕ್ಕೆ ಕಾನ್ಫರ್ಮ್ ಮಾಡೋದು ಅಂದ್ರೆ ಕೆಲವು ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಗಳು ಸೊ ಥರ್ಮೋ ರೆಗ್ಯುಲೇಷನ್ ಅಂತಕ್ಕಂಥ ಒಂದು ಪ್ರೋಸೆಸ್ ಏನಿರುತ್ತೆ ಅಥವಾ ಬಾಡಿ ಟೆಂಪರೇಚರ್ ನ ರೆಗ್ಯುಲೇಟ್ ಮಾಡೋದು ಥರ್ಮೋ ರೆಗ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಈ ಒಂದು ಎಕ್ಟೋಟರ್ಮ್ಸ್ ಅಲ್ಲಿ ಥರ್ಮೋ ರೆಗ್ಯುಲೇಷನ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಎನರ್ಜೆಟಿಕಲ್ ಅಂತ ಹೇಳ್ಬೋದು. ಓಕೆನಾ? ಸೊ ತುಂಬಾನೇ ಅದಕ್ಕೆ ಎನರ್ಜಿಯ ಅವಶ್ಯಕತೆ ಇರುತ್ತೆ. ಓಕೆ, ಸೊ ಎನರ್ಜಿಟಿಕಲಿ ಅದಕ್ಕೆ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಹೇಳುತ್ತೆ ಆ ಒಂದು ಥರ್ಮೋ ರೆಗ್ಯುಲೇಷನ್ ಅಂತಕ್ಕಂಥ ಪ್ರೋಸೆಸ್. ಆ ಒಂದು ನಿಟ್ಟಿನಲ್ಲಿ ಅದು ಕಾನ್ಫಾರ್ಮ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಹೇಳ್ತಾವ್ರೆ, ಜಸ್ಟ್ ಒಂದು 2 ಎಕ್ಸಾಂಪಲ್ಸ್ ನಾವು ಕೊಡ್ತಾವ್ರ. ಒಂದನ್ನ ಶೂಸ್ ಅಂತ ಹೇಳ್ತೀವಿ. ಓಕೆ, ಸೊ ಎಕ್ಸಾಂಪಲ್ಸ್ ಆರ್ ಸೆಟ್ ಟು ಬಿ ದಟ್. ಫಸ್ಟ್ ಎಕ್ಸಾಂಪಲ್ ಇಸ್ ದ ಶೂಸ್ ಅಂತ ಹೇಳ್ತೀವಿ. ಸೊ ಸೆಕೆಂಡ್ ಎಕ್ಸಾಂಪಲ್ ಇಸ್ ದ ಹಮ್ಮಿಂಗ್ ಬರ್ಡ್ ಅಂತ ನಾವು ಹೇಳ್ತೀವಿ. shoes and humming bird ಅಂತಕ್ಕಂಥದ್ದು. ಓಕೆನಾ? ಸೊ 2 ರೀತಿಯಾದಂತ ಎಕ್ಸಾಂಪಲ್ಸ್ ಅನ್ನು ನೋಡ್ತಾ ಹೋಗೋಣ. ಶೂಸ್ ಅಲ್ಲಿ ರೆಸಮರ್ಸ್ಟಿ ನಮ್ಮ ಒಂದು ಪ್ರೆಸೆಂಟ್ ಇದೆ ಏನು ಮೌಸ್ ಏನಿದೆ. ಓಕೆ, ಮೌಸ್ ಅಥವಾ ಮೈಸ್ ಅಂತ ಈ ರೀತಿ ಏನ್ ಕರಿತೀವಿ. ಸೊ ಆ ರೀತಿಯಾದ ಒಂದು ರೆಸಮರ್ಸ್ ಅದು ಕೈಂಡ್ ಆಫ್ ಮೆಮೇಲ್ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ ಹಮ್ಮಿಂಗ್ ಬರ್ಡ್ ಅಂತಕ್ಕಂಥ ಒಂದು ರೀತಿಯಾದ ಒಂದು ಬರ್ಡ್ ಅಂತ ಹೇಳ್ಬೋದು. ಸೊ ಇದು ಯಾವ ರೀತಿ ಕನ್ಫರ್ಮ್ ಮಾಡ್ಕೊಳ್ತಾ ಇರ್ತೇವೆ, ಇಟ್ ಡಿಕ್ರೀಸಸ್ ದ ಬಾಡಿ ಮಾಡಿಫಿಕೇಶನ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಓಕೆನಾ? ಸೊ ದೋಸ್ ಆರ್ ಸ್ಮಾಲ್ ಆರ್ಗಾನಿಸಮ್ಸ್ ಆಗಿ ಮಾಡಿಫಿಕೇಶನ್ ಮಾಡ್ಬೋದು. ಓಕೆನಾ? ಸೊ ವೆರಿ ಸ್ಮಾಲ್ ಆರ್ಗಾನಿಸಮ್ಸ್ ಅಂತ ಹೇಳ್ಬೋದು. ಸೊ ಈ ಒಂದು ಸ್ಮಾಲ್ ಆರ್ಗಾನಿಸಮ್ಸ್ ಏನಿದೆ ಆ ಒಂದು ಬಾಡಿ ಏನಂತ ಆರ್ಗಾನಿಸಮ್ ಸೈಜ್ ಬಾಡಿ ಸೈಜ್ ತುಂಬಾ ಚಿಕ್ಕದಾಗಿರೋದ್ರಿಂದ ಸೊ ವಾಟ್ ಎವರ್ ದಟ್ ಆ ಒಂದು ಸರ್ಫೇಸ್ ಏರಿಯಾ ತಕ್ಕನಾಗಿ ಅದು ಅಡಾಪ್ಟ್ ಆಗಿ ಬರುತ್ತಾ ಹೋಗುತ್ತೆ. ಸೊ ಇಟ್ ಬಾಡಿ ಟೆಂಪರೇಚರ್ ಸ್ಮಾಲ್ ಆರ್ಗಾನಿಸಮ್ಸ್ ಆಗಿರೋದ್ರಿಂದ ಸೊ ದೇರ್ ಇಸ್ ಎ ನಾನ್ ನೀಡ್ ಆಫ್ ದಿ heat loss or gain in the based on the surface area. ಅದರ ಒಂದು ಬಾಡಿಯ heat loss ಇರಬಹುದು ಅಥವಾ ಗೇನ್ ಇರಬಹುದು. ಓಕೆ, heat ನ ಲಾಸ್ ಅಥವಾ ಗೇನ್ ಅನ್ನೋದು ಆ ಒಂದು ಆರ್ಗಾನಿಸಮ್ಸ್ ಬದುಕತಕ್ಕಂತ ಸರ್ಫೇಸ್ ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಸರ್ಫೇಸ್ ಏರಿಯಾ ಅಂತಕ್ಕಂಥ ಒಟ್ಟು ಏನು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ಈ ಒಂದು ಪರ್ಟಿಕ್ಯುಲರ್ ಏರಿಯಾನ ನಾವು ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಈ ಒಂದು ಸರ್ಫೇಸ್ ಏರಿಯಾದಲ್ಲಿ ಬದುಕಬೇಕು ಅಂದ್ರೆ ತನ್ನ ಒಂದು ಬಾಡಿ ಸೈಜ್ ಅದು ಕಮ್ಮಿ ಮಾಡ್ಕೊಂತು ಅಂದ್ರೆ ವಾಟ್ ಎವರ್ ಅದ್ರ ಬಾಡಿದ ಹೀಟ್ ಲಾಸ್ ಕೂಡ ಆಗೋದಿಲ್ಲ, ಗೇನ್ ಕೂಡ ಆಗೋದು. ಓಕೆ, ಸೊ ಆ ರೀತಿಯಾಗಿ ಒಂದು ಫಿಸಿಯೋಲಾಜಿಕಲ್ ಅಥವಾ ಜಿನೋಟೈಪಿಕ್ ಇಲ್ಲಿ ಕೂಡ ಜಿನೋಟೈಪಿಕ್ ಚೇಂಜಸ್ ಆಗುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಒಂದು ರೀತಿಯ ಶೂಸ್ ಮತ್ತೆ ಹಮ್ಮಿಂಗ್ ಬರ್ಡ್ಸ್ ಒಂದು ಲೆವೆಲ್ ಗೆ ಡೆವಲಪ್ ಆಗಿದೆ ಅಂದ್ರೆ ಅದೇ ಸೈಜ್ ಅಲ್ಲಿ ಫರ್ದರ್ ಅದರ ಒಂದು ಜನರೇಷನ್ ಕೂಡ ಅದೇ ಒಂದು ಸೈಜ್ ಅಲ್ಲಿ ಡೆವಲಪ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ತನ್ನ ಬಾಡಿ ಸೈಜ್ ನ ರೆಡ್ಯೂಸ್ ಮಾಡ್ಕೊಳ್ಳೋದ್ರಿಂದ ಹೀಟ್ ಲಾಸ್ ಅಥವಾ ಗೇನ್ ಇರ್ಬೋದು ಅಥವಾ ಆ ಒಂದು ಪರ್ಟಿಕ್ಯುಲರ್ ಸರ್ಫೇಸ್ ಏರಿಯಾಗೆ ತಕ್ಕನಾಗಿ ತನ್ನಲ್ಲಿ ತಾನು ಮಾಡಿಫಿಕೇಶನ್ ಮಾಡ್ಕೊಂಡಿರುತ್ತೆ ಅಂತ ಹೇಳ್ಬಹುದು. ಸೊ ಯಾವ ರೀತಿಯಾಗಿ ಅಂದ್ರೆ ದ ಸ್ಮಾಲರ್ ಅನಿಮಲ್ಸ್ having the larger surface area. ಓಕೆನಾ? ಸೊ ಚಿಕ್ಕದಾಗಿರ್ತಕ್ಕಂಥ ಅನಿಮಲ್ಸ್ ಗೆ ದೊಡ್ಡದಾದ ಲಾರ್ಜರ್ ಸರ್ಫೇಸ್ ಏರಿಯಾ ಅನ್ನೋದು ಸಿಗುತ್ತೆ. ಸೊ ದೊಡ್ಡದಾದ ಪ್ರಮಾಣದ ಒಂದು ಸರ್ಫೇಸ್ ಏರಿಯಾ ಸಿಕ್ತು ಅಂದ್ರೆ ಅದ್ರ ಬಾಡಿಗೆ ಯಾವುದೇ ರೀತಿಯಾದ ಎನರ್ಜಿ ಲಾಸ್ ಮತ್ತೆ ಗೇನ್ ಅನ್ನೋದು ಆಗೋದಿಲ್ಲ. ಸೊ ಯಾವುದೇ ರೀತಿಯಾದ ಒಂದು ಹೀಟ್ ಕಂಡೀಷನ್ ಅಲ್ಲಿ ಈಸಿಯಾಗಿ ಸರ್ವೈವ್ ಆಗ್ತಾ ಹೋಗುತ್ತೆ. ಕೋಲ್ಡ್ ಕಂಡೀಷನ್ ಕೂಡ ಅಷ್ಟೇ ಎಷ್ಟು ಒಂದು ತನ್ನ ಬಾಡಿಗೆ ಎಷ್ಟು ಒಂದು ಎನರ್ಜಿ ಬೇಕೋ ಚಿಕ್ಕದಾಗಿದ್ದ ಅಷ್ಟು ಪ್ರಮಾಣದ ಎನರ್ಜಿನ ಪ್ರೊಡ್ಯೂಸ್ ಮಾಡುವಂತ ಕೆಪಾಸಿಟಿ ಕೋಲ್ಡ್ ಕಂಡೀಷನ್ ಅಲ್ಲಿ ಇರುತ್ತೆ. ಹೀಟ್ ಕಂಡೀಷನ್ ಅಲ್ಲಿ ವಾಟ್ ಎವರ್ ಅದು ಬಾಡಿ ಚಿಕ್ಕದಾಗಿರೋದ್ರಿಂದ ಯಾವುದೇ ರೀತಿಯಾದ ಒಂದು ಹೀಟ್ ಅದು ಬಾಡಿಯಿಂದ ಲಾಸ್ ಆಗೋದಿಲ್ಲ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ರೀತಿ ಹೇಳ್ತಾ ಮಾಡಿಫಿಕೇಶನ್ ಮಾಡ್ಕೊಳ್ತಾ ಹೋಗುತ್ತೆ. ಇವಾಗ ನಾವು ಕಾಮನ್ ಆಗಿ ನೋಡ್ತಾ ಹೋದ್ರೆ ಸೊ ತುಂಬಾ ಸ್ವಲ್ಪ ದಪ್ಪ ಇರೋರು ಬೇಗ ಯಾವ್ದೋ ಚಿಕ್ಕ ಪುಟ್ಟ ಕೆಲಸ ಮಾಡೋದು ಕೂಡ ತುಂಬಾ ಬೆವರಿಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಹೀಟ್ ಅನ್ನೋದು ಬಾಡಿದ ಲಾಸ್ ಆಗ್ತದೆ. ಅಂದ್ರೆ ತುಂಬಾ ಸಣ್ಣ ಇರೋಂಥದ್ದು ದೇ ಕ್ಯಾನ್ ರೆಗ್ಯುಲೇಟ್. ಓಕೆನಾ? ಸೊ ತುಂಬಾ ಸಣ್ಣ ಇರೋಂಥದ್ದು ಒಂದು ಮಾಡರ್ನ್ ಲೆವೆಲ್ ತುಂಬಾನೇ ಆಕ್ಟಿವ್ ಆಗಿರ್ತದೆ. ಓಕೆ, ಕಂಪೇರ್ಡ್ ಟು ದಟ್ ವೆರಿ ಫ್ಯಾಟಿ ಪೀಪಲ್ಸ್ ಅಂತ ನಾವು ಹೇಳ್ಬೋದು. ಸೊ ಆ ಒಂದು ನಿಟ್ಟಿನಲ್ಲಿ ಬಾಡಿ ಸೈಜ್ ಅನ್ನ ಕಮ್ಮಿ ಮಾಡ್ಕೊಂಡು ವಾಟ್ ಆರ್ ದಟ್ ಕೋಲ್ಡ್ ಕಂಡೀಷನ್ ಅಲ್ಲಿ ತನ್ನ ಒಂದು ಎಷ್ಟು ಪ್ರಮಾಣದ ಎನರ್ಜಿ ಬೇಕೋ ಅಷ್ಟು ಹೆಚ್ಚಿನ ಪ್ರಮಾಣದ ಎನರ್ಜಿನ ರೆಗ್ಯುಲೇಟ್ ಮಾಡ್ಕೊಳ್ಳುತ್ತೆ. ಹೀಟ್ ಕಂಡೀಷನ್ ಅಲ್ಲಿ ಜಾಸ್ತಿ ವಾಟರ್ ಲಾಸ್ ಆಗ್ಬೋದು, ಆಸ್ಮಾ ರೆಗ್ಯುಲೇಷನ್ ಆಗ್ಬೋದು. ಸೊ ಆ ರೀತಿಯಾಗಿ ಮೇಂಟೈನ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ತನ್ನ ಒಂದು ಬಾಡಿನ ಒಂದು ಸರ್ಫೇಸ್ ಏರಿಯಾ ತಕ್ಕನಾಗಿ ತನ್ನ ಒಂದು ಬಾಡಿ ಸೈಜ್ ಅನ್ನ ರಿಡ್ಯೂಸ್ ಮಾಡ್ಕೊಳ್ಳುತ್ತೆ ಅಂತ ನಾವು ಹೇಳ್ಬೋದು. ಸೊ ಈ ಒಂದು ನಿಟ್ಟಿನಲ್ಲಿ ಹೇಳ್ತಾವೆ. ಸೊ ವಾಟ್ ಆರ್ ದಟ್ ಪೋಲಾರ್ ರೀಜನ್ಸ್ ಏನಿದೆ. ಓಕೆ, ಪೋಲಾರ್ ರೀಜನ್ಸ್ ಅಲ್ಲಿ ಸೊ ಹೆಚ್ಚಿನ ಪ್ರಮಾಣದ ಸ್ಮಾಲರ್ ಅನಿಮಲ್ಸ್ ನಾವು ನೋಡೋದಿಲ್ಲ. ಓಕೆ, ಹೆಚ್ಚಿನ ಪ್ರಮಾಣದ ಸ್ಮಾಲರ್ ಅನಿಮಲ್ಸ್ ನಾವು ಜಾಸ್ತಿ ನಾವು ನೋಡೋದಿಲ್ಲ. ಏನಕ್ಕೆ ಅಂದ್ರೆ ಎಕ್ಸ್ಟ್ರೀಮ್ಲಿ ಕೋಲ್ಡ್ ಕಂಡೀಷನ್ ಇರೋದ್ರಿಂದ ಆ ಒಂದು ಸ್ಮಾಲರ್ ಅನಿಮಲ್ಸ್ ಅಲ್ಲಿ ಸರ್ವೈವ್ ಆಗಕ್ಕೆ ತುಂಬಾ ಕಷ್ಟ ಆಗಿರ್ಬೋದು. ಸೊ ಈ ಒಂದು ಕಾಂಪೌಂಡ್ ಇಂದ ಪೋಲಾರ್ ರೀಜನ್ಸ್ ಅಲ್ಲಿ ಲೆಸ್ ನಂಬರ್ ಆಫ್ ಸ್ಮಾಲ್ ಅನಿಮಲ್ಸ್ ಆರ್ ಪ್ರೆಸೆಂಟ್ ಅಂತ ಹೇಳ್ಬೋದು. ಓಕೆ, ಸ್ಮಾಲ್ ಆರ್ಗಾನಿಸಮ್ಸ್ ಅನಿಮಲ್ಸ್ ಇರುತ್ತೆ ತುಂಬಾ ಕಮ್ಮಿ ಸಂಖ್ಯೆಯಲ್ಲಿ ಇರುತ್ತೆ ಅಂತ
ಹೇಳ್ತಾ ಹೋಗ್ಬೋದು. ಅಲ್ಲಿ ಕಾನ್ಫರ್ಮ್ ಅನ್ನೋದು ಈ ಕಡೆ ಅಂದ್ರೆ ಕಾನ್ಸ್ಟೆಂಟ್ ಅಂದ್ರೆ ಸಬ್-ಝೀರೋ ಲೆವೆಲ್ ಅಲ್ಲಿ ಟೆಂಪರೇಚರ್ ಅನ್ನೋದು ಮೇಂಟೈನ್ ಮಾಡ್ತದೆ. ಸೊ ಇದು ಕೂಡ ಅಷ್ಟೇ ಒಂದು ರೀತಿಯಾದ ರೆಸ್ಪಾನ್ಸ್ ಟು ದಿ A/T ಫ್ಯಾಕ್ಟರ್ ಗೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಅನ್ನು ತೋರಿಸಿ ಅನಿಮಲ್ಸ್ ಗಳು ಸರ್ವೈವ್ ಆಗ್ತವೆ ಅಂತ ನಾವು ತಿಳ್ಕೊಳ್ತಾ ಹೋಗ್ಬೋದು.